ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮುತ್ತುರಾಜ್. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಏನಾದರೂ ಹೇಳಬೇಕನ್ಸಿದ್ರೆ ಕಮೆಂಟ್ ಮೂಲಕ ನಮಗೆ ಪ್ರೋತ್ಸಾಹಿಸಿ. ಈ ವಿಡಿಯೋ ಜನರಿಗೆ ಅಥವಾ ಪಬ್ಲಿಕ್ಕಿಗೆ ಇಷ್ಟ ಆಗದೇ ಇರೋ ರೀತಿ ನಡ್ಕೊಳ್ಳುವಂಥ ಕೆಲವು ಕ್ಯಾಟಗರಿಯ ಪ್ರೇಮಿಗಳಿಗೆ ಹಾಗೆ ಒಳ್ಳೆಯ ಪ್ರೇಮಿಗಳಿಗೂ ಕೂಡ ಒಂದು ಸಂದೇಶವನ್ನು ಕೊಡೋದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದೀವಿ. ದಯವಿಟ್ಟು ಪೂರ್ತಿ ನೋಡಿ. ಹಾಗೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ನಮಗೆ ಚಂದಾದಾರರಾಗಿ ನಿಮಗೆ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ಗಳು ಬರ್ತವೆ. ಹೀಗೆ ನಮ್ಮನ್ನು ಬೆಂಬಲಿಸ್ತಾ ಇರಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಪೆನ್ ಗನ್ ಸ್ಟುಡಿಯೋ. ಯಾಕೋ ಗೊತ್ತಿಲ್ಲ ಕಣೋ, ನೀನು ಒಂದು ಕ್ಷಣ ಕಣ್ಮರೆ ಆದ್ರೂ ನಿನ್ನ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಅನ್ಸುತ್ತೆ ಡಾರ್ಲಿಂಗ್. ಹೌದಾ ಬಂಗಾರಿ? ಹೌದು. ನಂಗೂ ಅಷ್ಟೇ ಕಣಿಲಿಕ್ಕಿ. ನಾನು ಒಂಟಿ ಅನ್ಸ್ದಾಗೆಲ್ಲ ನಮ್ಮ ಪ್ರೀತಿಗೆ ಸಂಕೇತ ಆಗಿರೋ ಬೇಬಿ ಪಾರ್ಕ್ ಪೋದೆ ಅದೇ ನೆನಪಾಗುತ್ತೆ. ಅಲ್ಲ ಕಣ್ಣೆ ಬಂಗಾರಿ, ನಿನ್ಗೆ ನಿನ್ ಗಂಡನಿಂತ ನನ್ ಕಂಡ್ರೆ ಯಾಕೆ ಅಷ್ಟೊಂದು ಇಷ್ಟ? ಯಾಕಂದ್ರೆ ನಿನ್ ಜೊತೆ ರೀಲ್ಸ್ ಮಾಡಿದ್ರೆ ಜಾಸ್ತಿ ಲೈಕ್ಸ್ ಬರುತ್ತೆ, ಹೌದಾ? ಅದಕ್ಕೆ ನನ್ ಗಂಡಂಗಿಂತ ನೀನೇ ಇಷ್ಟ ನನ್ಗೆ. ಬಂಗಾರಿ, ನನ್ನ ಹತ್ರ ಇರೋದು ಒಂದೇ ಒಂದು ಲಾಲಿಪಾಪ್. ಚೀಪ್ತಿಯಾ? ಅದ್ ನನ್ಗೆ ಗೊತ್ತಿರೋದೇ ಅಲ್ವಾ, ಕೊಡು. ನಿನ್ ಲಾಲಿಪಾಪ್ ನನ್ ಲಾಲಿಪಾಪ್ ಇದ್ದಂಗಲ್ವಾ, ಕೊಡು. ಸಾಕು ಬಿಡಿ, ಸಾಕು. ಇದಂತ ಇರೋದೇ ಒಂದು ಕಡ್ಗಿಡ್ಬಿಟ್ಟಿಯಾ? ವಿಶ್ ಯು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಯೂಟ್ಯೂಬ್ ಕಣೋ. ಇಲ್ಲೊಂದು ಮುತ್ಕೊಡೆ. ಇಲ್ಲಿ ಇಲ್ಲಿ ಮೂಗಿಗೆ, ತುಟಿಗೆ. ಕೇಳ್ತೀನಿ ಯಾಕೆ ಇಲ್ಲಿ ಕಳಿಸಿದ್ರು ಅಂತ. ಏನಿಲ್ಲ, ಪಾರ್ಕ್ ಅಂತ ಕಂಡಿದ್ರಿ, ಯಾಕೆ? ಅಲ್ಲ ಸಾರ್, ಈ ನನ್ನ ಮಕ್ಕಳು ಯಾವ್ದೋ ವ್ಯಾಲೆನ್ಸ್ ಡೇ ಪ್ರೇಮ ದಿನ ಅನ್ಕೊಂಡು ಪಾರ್ಕಿಗೆ ಬಂದ್ಬಿಡ್ತಾರೆ, ಮಾಡ್ಬಾರ್ದು ಬಂದ್ಬಿಟ್ಟು ಹೋಗ್ಬಿಡ್ತಾರೆ. ನಾವು ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಗುಡಿಸಿ ನೋಡಿ ಸಾರ್, ಎಷ್ಟು ತುಂಬಿದ್ದೀನಿ. ಏನಿದು? ಕಾಂಡಮ್ ಸಾರ್. ಅಯ್ಯಪ್ಪ, ಅಂಥ ಪ್ರೇಮಿಗಳು ಬರ್ತಾರೆ? ಹ್ಞೂ ಸಾರ್. ನೀವದಕ್ಕೆ ಬಂದ್ರಿ? ನಾನು ಅದಕ್ಕೇನು ಬಂದಿಲ್ಲ, ನಾನು ಒಳ್ಳೆ ಪ್ರೇಮಿ. ಹಿಂಗೆ ಅನ್ಕೊಂಡು ಅವ್ರು ಹಂಗೆ ಬಂದಿದ್ದು. ಇದೇನಪ್ಪ ನಂಗೆ ಹಿಂಗೆ ಅನ್ಬಿಟ್ಟ? ಸರ್ ಇಲ್ಲಿ ಚಪ್ಲಿ ಸರ್. ಚಪ್ಪಲಿನ? ಅಯ್ಯೋ, ಅನೈತಿಕ ಪ್ರೇಮ ಮಾಡೋದಲ್ಲದೆ ಚಪ್ಪಲಿ ಬೇರೆ ಬೀಳ್ಸ್ಕೊಂಡು ಹೋಗಿದ್ದೀರ, ಅದನ್ನು ಈ ಒರಿಜಿನಲ್ ಪ್ರೇಮಿ ಹತ್ರ ಎತ್ತಿಸ್ಕೊಳ್ತಾ ಇದ್ದೀರಲ್ಲೂ. ತಗೊಳಪ್ಪ. ಥ್ಯಾಂಕ್ ಯು ಸರ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಓಕೆ, ವಿಶ್ ಯು ಹ್ಯಾಪಿ ಇಂಟರ್ನ್ಯಾಷನಲ್ ಕಾಂಡಮ್ ಡೇ. ನಮ್ಮ ಹುಡುಗಿ ಎಲ್ಲೋದ್ಲಪ್ಪ? ಹಲೋ ಅಮ್ಮು, ಎಲ್ಲೇ ಇದೆಯಾ? ಎಲ್ಲೇ ಇದೆಯಾ? ಬೇಗ ಬಾರೆ, ತಡ್ಕೊಳಕ್ ಆಗ್ತಾ ಇಲ್ಲ ನನಗೆ. ಲೇ, ನಿನ್ಗೋಸ್ಕರ ಸೇಫ್ಟಿ ಎಲ್ಲ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ, ಬಾರೆ ಬೇಗ. ಅದೆಲ್ಲ ಸೇಫ್ಟಿ ಏನ್ ಬೇಡ ಕಣೋ, ಅಷ್ಟು ನ್ಯಾಚುರಲ್ ಅನ್ಸಲ್ಲ. ಅದ್ರಲ್ಲಿ ಮಾಡಕ್ಕೋಸ್ಕರ ನಾವು ವ್ಯಾಲೆಂಟೈನ್ಸ್ ಡೇ ಕಾಯ್ಬೇಕಿತ್ತೇನೋ. ಮತ್ತೆ ಎಲ್ಲ ಡೈರೆಕ್ಟ್. ಅಯ್ಯೋ ಚಿನ್ನ, ಅಳ್ಸಿದ್ದನ್ನೇ ಅಮೃತ ಅನ್ಕೊಂಡಿರೋ ನನಗೆ ಬಿರಿಯಾನಿನೇ ಕೊಟ್ಬಿಟ್ಟಲ್ಲಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಮೀಟು ಬಂಗಾರಿ. ಸರಿ ಬಾ ಬೇಗ ಬಾ. ಅವಳನ್ನ ಮದುವೆ ಆಗ್ತೀಯಾ? ನೋಡ್ಬೇಕು ಬ್ರೋ, ಅವ್ಳ ಕ್ಯಾಸ್ಟ್ ಬೇರೆ, ನಮ್ ಕ್ಯಾಸ್ಟ್ ಬೇರೆ. ಮನೇಲಿ ಹೋಗ್ತಾರೋ ಹೆಂಗೋ ಗೊತ್ತಿಲ್ಲ ಬ್ರೋ. ಇದನ್ನೆಲ್ಲ ಮಾಡೋಕ್ಕಾಗತ್ತೆ? ಮದುವೆ ಆದಾಗ ಮಾತ್ರ ನಿಮಗೆ ಜಾತಿ ಅಡ್ಡ ಬಂದ್ಬಿಡುತ್ತಾ? ಎಂಥ ಪ್ರೇಮಿಗಳು ನೀವೆಲ್ಲ. ಹೋಗ ಮಗನೇ. ಬ್ರೋ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಬ್ರೋ. ಎಕ್ಕಡ ತಗತೀನಿ ಬ್ರೋ. ಟೈಮ್ ಸೆನ್ಸೇ ಇಲ್ಲ ಇವನ್ಗೆ. ಅದ್ಯಾವುದೋ ಬುಕ್ ಓದ್ತಾ ಇದ್ದಾನಂತೆ, 2 ಪೇಜ್ ಇದೆಯಂತೆ, ಮುಗಿಸೋರ್ಗೂ ಬರಲ್ವಂತೆ. ಇವನೇನು ಯಾರು ಓದ್ದೇ ಇರೋ ಬುಕ್ ಓದ್ತಾ ಇದ್ದಾನೆ, ಇಲ್ಲ ಕವಿ ಆಗ್ಬಿಡ್ತಾನೇನೋ. ಒಂದು ಹುಡುಗಿನ ಲವ್ ಮಾಡೋಕ್ಕೂ ಬರಲ್ಲ. ಛೇ, ಗಿಫ್ಟ್ ಏನು ತರ್ತಿರ್ಬೋದು? ಚಾಕ್ಲೇಟ್ ಡೇಗೂ ಇಲ್ಲ, ಟೆಡ್ಡಿ ಡೇಗಂತೂ ಬರಲೇ ಇಲ್ಲ, ರೋಸ್ ಡೇಗೆ ಇಲ್ವೇ ಇಲ್ಲ. ಇದು ಇವತ್ತು ದೊಡ್ಡ ಗಿಫ್ಟ್ ತರ್ತಿರ್ಬೋದು ಅನ್ಸುತ್ತೆ. ಅಯ್ಯೋ, ಬರೀ ಕೈಲೇ ಬರ್ತಿದ್ದಾನೆ. ಒಳ್ಳೆ ಡೈಮಂಡ್ ಎಲ್ಲ ಸಿಗ್ದೆ ಅಲ್ವಾ, ಜೋರು ಇಟ್ಕೊಂಡು ಬರ್ತಿರ್ಬೋದು. ಹಾಯ್ ಹಾಯ್. ಯಾಕೆ ಲೇಟು? ನೀನು ಮೊದಲೇ ಹೇಳಿರ್ಲಿಲ್ವಾ, ಸ್ವಾಮಿ ವಿವೇಕಾನಂದರ ಜ್ಞಾನಯೋಗ ಪುಸ್ತಕ ಓದ್ತಾ ಇದ್ದೆ, ಇನ್ನೂ 2 ಪೇಜ್ ಬ್ಯಾಲೆನ್ಸ್ ಇತ್ತು, ಮುಗಿಸ್ಕೊಂಡು ಬಂದೆ. ಏಯ್, ಯಾಕೆ
ಯಾಕಮ್ಮ ಏನಾಯ್ತು? ನಿಂಗೆ ಈ ಲವ್ ಮದ್ವೆ ಎಲ್ಲ ಯಾಕೆ? ಹೋಗ್ ಅವ್ರ ತರನೇ ಸನ್ಯಾಸಿ ಆಗು. ಲೇ, ವಿವೇಕಾನಂದರು ಎಲ್ರೂ ಸನ್ಯಾಸಿ ಆಗು ಅಂತ ಹೇಳಿಲ್ಲ. ಲವ್ ಮಾಡಿದ್ರು ಮದುವೆ ಆದ್ರೂ ಬದುಕನ್ನ ಹೆಂಗ್ ಸಾರ್ಥಕ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಸಾರ್ಥಕ ಮಾಡ್ತಿದ್ಯಲ್ಲ. ಆಯ್ತು, ಏನು ಅರ್ಜೆಂಟಾಗಿ ಕರೆದಿದ್ದು? ಹಾ, ಇವನ್ಗೇನು ಗೊತ್ತೇ ಇಲ್ವಾ? ಮತ್ತೆ ಇವನು ಏನ್ ಗಿಫ್ಟ್ ತಂದಿರ್ತಾನೋ ಏನೋ. ಇವತ್ತು ಯಾವ ಡೇ ಅಂತ ಗೊತ್ತಾ? ಇವತ್ತು ಶುಕ್ರವಾರ. ಶುಕ್ರವಾರನಾ? ಲೋ, ಇವತ್ತು ವ್ಯಾಲೆಂಟೈನ್ಸ್ ಡೇ ಕಣೋ. ನಿನ್ ಗಡ್ಡಕ್ಕೆ ಇವತ್ತು ಕತ್ರಿ ಬಿದ್ದಿಲ್ವಲ್ಲೋ? ನೋಡು, ಈಗಲೇ ಸಲೂನ್ಗೆ ಹೋಗೋಣ. ನೀನ್ ಫುಲ್ ಸ್ಮಾರ್ಟ್ ಆಗಿ ರೆಡಿ ಆಗ್ಬಿಡು. ನಾವಿಬ್ರು ಸೇರ್ಕೊಂಡು ವ್ಯಾಲೆಂಟೈನ್ಸ್ ಡೇನ ಫುಲ್ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡೋಣ. ವ್ಯಾಲೆಂಟೈನ್ಸ್ ಡೇ ಇವತ್ತು? ನೋ ಚಾನ್ಸೇ ಇಲ್ಲ. ಹಲೋ, ಏನ್ ಚಾನ್ಸ್ ಇಲ್ಲ? ಹೆಂಗಿದ್ರು ಇಬ್ರು ಮನೇಲಿ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ. ಸದ್ಯದ್ರಲ್ಲೇ ಮದ್ವೆನೂ ಆಗ್ತಿದೀವಿ. ಅಂದ್ರೆ ಯಾಕೋ ಬೇಡ ವ್ಯಾಲೆಂಟೈನ್ಸ್ ಡೇ? ನೋಡು, ಇನ್ನೊಂದ್ ಗೊತ್ತಾ? ನೀನ್ ನನ್ನ ಯಾವತ್ತು ನೋಡ್ದಿರೋ ಶಾರ್ಟ್ ಡ್ರೆಸ್ ಅಲ್ಲಿ ಇವತ್ತು ನನ್ನ ನೋಡ್ತೀಯ. ಲೇ, ಫೆಬ್ರವರಿ 14 ಆ ಹಸಿ ಮೊಳೆಗೆ ಹುಟ್ಟಿರೋ ಪಾಕಿಸ್ತಾನಿ ಭಯೋತ್ಪಾದಕರು ನಮ್ಮ ದೇಶದ 40 ಸೈನಿಕರನ್ನ ತುಂಡು ತುಂಡು ಮಾಡಿದ ದಿನ ಕಣೆ. ಆ ದಿನದಲ್ಲಿ ನಾನು ನೀನು ಹಾಕೋ ತುಂಡು ತುಂಡು ಬಟ್ಟೆ ಒಳಗಡೆ ತೂರ್ಸ್ಕೊಳ್ಳೋಷ್ಟು ಮೋಹ ಅನ್ಕೊಂಡಿದ್ದೇನೆ. ನೀನ್ ಹೇಳೋದು ಸರಿ ಕಣೋ. ಒಂದ್ ದೇಶ ಅಂದ್ಮೇಲೆ ಸೈನಿಕರು, ಬಲಿದಾನ ಇದೆಲ್ಲ ಇದ್ದಿದ್ದೆ ಅಲ್ವಾ? ಹಂಗಂತ ನಾವು ಖುಷಿಯಾಗೂ ಇರಂಗಿಲ್ವಾ? ನೀನ್ ಹೇಳೋದು ನೋಡಿದ್ರೆ ಯಾವ ಪ್ರೇಮಿಗಳು ಸೆಲೆಬ್ರೇಟೇ ಮಾಡಬಾರ್ದು ಅನ್ನೋ ಥರ ಇದೆಯಪ್ಪ. ನೀನು ಯಾವುದೋ ಕೆಲವು ಸ್ಕೌಂಡಲ್ ರಾಜಕಾರಣಿಗಳು ಮಾತಾಡ್ತೀಯಲ್ಲೇ. ಸೈನಿಕರು ಅಂದ್ರೆ ಏನು ಅನ್ಕೊಂಡಿದ್ಯಾ? ನಿನ್ನನ್ನು ಸಾಕೋದಕ್ಕೆ ನಿಮ್ಮ ಅಪ್ಪ ಅಮ್ಮ, ಬಂಧು ಬಳಗ, ಫ್ರೆಂಡ್ಸು ಎಲ್ಲರೂ ಇದ್ದಾರೆ, ನಾನು ಇದ್ದೀನಿ. ನನ್ನನ್ನು ಸಾಕೋದಕ್ಕೂ ಎಷ್ಟೋ ಜನ ಇದ್ದಾರೆ. ಆದರೆ ಈ ದೇಶದಲ್ಲಿ ತಮ್ಮನ್ನು ತಾವೂ ರಕ್ಷಣೆ ಮಾಡಿಕೊಂಡು ಇಡೀ ದೇಶ ಜನರನ್ನ ಬಾರ್ಡರ್ ನಿಂತ್ಕೊಂಡು ಕಾಯಬೇಕು ಅಂತಂದ್ರೆ ಅದು ಸೈನಿಕರಿಂದ ಮಾತ್ರ ಸಾಧ್ಯ ಕಣೆ. ಅವರೇ ನಮ್ಮನ್ನು ಕಾಯ್ತಾ ಇರೋರು. ಈಗ ಪ್ರಪಂಚ ಎಷ್ಟು ವೇಗವಾಗಿ ಮುಂದುವರಿತಾ ಇದೆ. ಹೀಗೆ ವೇಗವಾಗಿ ಮುಂದುವರೆದ್ರೆ ಯುದ್ಧಗಳು ಕೂಡ ವೇಗವಾಗಿ ಆಗ್ತವೆ ಕಣೆ. ಆಗ ಬಲಿದಾನ ಆಗೋದು ನಮ್ಮ ಸೈನಿಕರೇ ಮೊದಲು. ಅಂಥ ಸೈನಿಕರು ಬಲಿದಾನ ಆಗಿರೋ ದಿನ ಇವತ್ತು ನಾವು ಯಾವುದೋ ವ್ಯಾಲೆಂಟೈನ್. ಯಾವನವನು ವ್ಯಾಲೆಂಟೈನು? ಏನು ಇತಿಹಾಸ, ಏನು ಹಿನ್ನೆಲೆ ಗೊತ್ತು ನಿನಗೆ ಆಚರಿಸೋದಕ್ಕೆ ಪ್ರೇಮಿಗಳ ದಿನನ? ಯಾವನೋ ವಿದೇಶದಲ್ಲಿ ವ್ಯಾಲೆಂಟೈನ್ ಅವನು ಹುಟ್ಟಿದ್ದ, ಅವನೇನೋ ಯಾರನ್ನೋ ಎತ್ತಾಕೊಂಡು ಹೋದ, ಲವ್ ಮಾಡ್ದ, ಅದೇನೋ ಮಾಡ್ಬಿಟ್ಟ. ಇನ್ಯಾವನೋ ವಿದೇಶಿ ಆಚರಿಸ್ಕೊಂಡು ಬಂದ, ಅದನ್ನು ನಮ್ಮ ದೇಶಕ್ಕೆ ಕೂತಂದ. ಅದನ್ನು ನಮ್ಮ ಪ್ರೇಮಿಗಳು ಪೊದೆ ಪಾರ್ಕಲ್ಲಿ, ರೂಮ್ಗಳಲ್ಲಿ, ಫಿಲಮ್ ಥಿಯೇಟ್ರ್ಗಳಲ್ಲಿ ಆಚರಿಸ್ಕೊಂಡು ಇವತ್ತು ನಮ್ಮ ದೇಶದ ಸೈನಿಕರು ಬಲಿಯಾಗಿದ್ದಾರನ್ನೇ ಅನ್ನೋದನ್ನು ಮರೆತು ಆಚರಿಸ್ಬೇಕಾ? ಅಲ್ಲ ಕಣೆ, ಪ್ರೇಮಿಗಳ ದಿನ ಆಚರಿಸೋದಕ್ಕೆ ಇನ್ನೊಂದು ಪವಿತ್ರವಾದ ದಿನ ಇಲ್ವೇ ಇಲ್ವಾ? ಶಿವ ಪಾರ್ವತಿನ ಮದುವೆ ಆದ ದಿನ ಸಿಗುತ್ತೆ, ರಾಮ ಸೀತೆ ದಿನ ಸಿಗುತ್ತೆ, ರಾಧಾಕೃಷ್ಣೆಯರ ದಿನ ಸಿಗುತ್ತೆ. ಅಷ್ಟೆಲ್ಲ ಬೇಡಮ್ಮ, ನೀನು ನನಗೆ ಪ್ರಪೋಸ್ ಮಾಡಿರೋ ದಿನ ಇದೆಯಲ್ಲೇ, ಅದನ್ನೇ ಆಚರಿಸ್ಬೋದಲ್ಲ. ಅದು ಬಿಟ್ಟು ಈ ಥರ ಅನೈತಿಕ ಪ್ರೇಮಿಗಳು, ಅಕ್ರಮ ಸಂಬಂಧ ಇಟ್ಕೊಂಡಿರೋ ಪ್ರೇಮಿಗಳು ಇವತ್ತು ಆಚರಿಸೋ ರೀತಿ ನಾವು ಆಚರಿಸ್ಬೇಕಾ? ಯಾಕೆ? ನೋಡೇ, ಇವತ್ತು ನಾವು ಅವ್ರಿವ್ರ ಥರ ಪ್ರೇಮಿಗಳ ದಿನ ಆಚರಿಸೋದು ಬೇಡ, ದೇಶ ಪ್ರೇಮಿಗಳ ದಿನ ಆಚರಿಸೋಣ. ಏನಂತೀಯ? ಥ್ಯಾಂಕ್ ಯು ಕಣೋ. ಪ್ರೀತಿಯಲ್ಲೇ ಮುಳುಗೋಗೋ ನಾವು ಕೆಲವೊಂದನ್ನ ಹಿಂದೆ ಮುಂದೆ ನೋಡದೆ ಆಚರಣೆ ಮಾಡಿಬಿಡ್ತೀವಿ. ಇನ್ನು ಮುಂದೆ ಅದಾಗದು ಬೇಡ. ಅವ್ನು ಯಾವನೋ ವ್ಯಾಲೆಂಟೈನ್ ಅನ್ನೋ ಒಂದು ದಿನನ ನಾನು ಯಾಕೆ ಆಚರಿಸ್ಲಿ? ನಾನು ನಮ್ಮ ಹುಡುಗಂಗೆ ಪ್ರಪೋಸ್ ಮಾಡಿದ ದಿನನೇ ನನ್ನ ಪ್ರೇಮದ ದಿನ ಅಂತ ಆಚರಿಸ್ತೀನಿ. ವೆರಿ ಗುಡ್ ಕಣೆ. ಲೋ, ಕ್ಯೂರಿಯಾಸಿಟಿ ಕೇಳ್ತೀನಿ, ಈ ಫೆಬ್ರವರಿ 7ರಿಂದ ಸ್ಟಾರ್ಟ್ ಆಗ್ತಾವಲ್ಲ, ಚಾಕ್ಲೇಟ್ ಡೇ, ರೋಸ್ ಡೇ, ಪ್ರಪೋಸ್ ಡೇ, ಟೆಡಿ ಡೇ, ಈ ದಿನಗಳೆಲ್ಲ ಆ ದಿನಗಳು ಕೆಲಸಕ್ಕೆ ಬಾರದೇ ಇರೋ ದಿನಗಳು ಅಲ್ಲ ಕಣೆ. ಯಾರೋ ಮೆಡಿಕಲ್ ಸ್ಟೋರಲ್ಲಿ ಚೆನ್ನಾಗಿ ಸೇಲ್ ಆಗಲಿ ಅಂದ್ಬಿಟ್ಟು ಇಂಥ ದಿನಗಳನ್ನೆಲ್ಲ ಕಂಡಿಡ್ದಿರ್ಬೋದು ಅನ್ಸುತ್ತೆ ಕಣೆ. ಯಾವ ಡೇಗಳು, ಯಾವ ಸಂಸ್ಕೃತಿನೋ ನಮಗಂತೂ ಅರ್ಥ ಆಗಲ್ಲ. ಅರ್ಥಹೀನ ಹಿನ್ನೆಲೆ ಇರುವಂಥ ಈ ವ್ಯಾಲೆಂಟೈನ್ಸ್ ಡೇನ ನಾವು ಯಾಕೆ ಆಚರಿಸ್ಬೇಕು? ಅಲ್ಲ ಕಣೆ, ಫೆಬ್ರವರಿ 14ನೇ ತಾರೀಕು ನಮ್ಮ ದೇಶದ ಸೈನಿಕರು ಬಾರ್ಡ್ರಲ್ಲಿ ರಕ್ತ ಚೆಲ್ಲಿದ ದಿನ. ಆದರೆ ಈ ದಿನ ನಮ್ಮ ಪ್ರೇಮಿಗಳು ಪಾರ್ಕಲ್ಲೋ, ಪೊದೆನಲ್ಲೋ, ಯಾವುದೋ ರೂಮಲ್ಲೋ ಇನ್ನೇನೇನೇನೋ ಚೆಲ್ಕೊಂಡು ಆಚರಿಸ್ತಾ ಇರ್ತಾರೆ. ಹ್ಞೂ ಕಣೋ, ಒಬ್ಬನೇ ಒಬ್ಬ ಭಯೋತ್ಪಾದಕ ಅಷ್ಟು ಜನ ಸೈನಿಕರನ್ನ ಕೊಲೆ ಮಾಡಿಬಿಟ್ನಲ್ಲೋ, ಅದೆಲ್ಲ ನೆನೆಸ್ಕೊಂಡೇ ಸಂಕಟ ಆಗುತ್ತೆ. ಛೇ, ಹುತಾತ್ಮರಾದ ನಮ್ಮ ಸೈನಿಕರನ್ನು ನಿಜವಾದ ದೇಶ ಪ್ರೇಮಿಗಳು ಯಾವತ್ತೂ ಮರಿಬಾರ್ದು. ಹಾಗೆ ಫೆಬ್ರವರಿ 14ನೇ ತಾರೀಕು ವ್ಯಾಲೆಂಟೈನ್ ಡೇ ಅನ್ನೋ ಭ್ರಮೆನಲ್ಲಿ, ಇತಿಹಾಸಹೀನವುಳ್ಳ ಆಚರಣೆಯಲ್ಲಿ ನಾವು ಮೆರಿಬಾರ್ದು. ಫೆಬ್ರವರಿ 14
ವ್ಯಾಲೆಂಟೈನು ಅಲ್ಲ, ಅನೈತಿಕ ಪ್ರೇಮಿಗಳ ದಿನನೂ ಅಲ್ಲ. ದೇಶ ಪ್ರೇಮಿಗಳ ದಿನ. ಜೈ ಹಿಂದ್, ಜೈ ಭಾರತ್. ಪ್ರೀತಿ, ಪ್ರಣಯ, ಪ್ರೇಮ, ಕಾಮ ಯಾವುದನ್ನೂ ಕೆಟ್ಟದ್ದು ಅಥವಾ ಮಾಡಬಾರದು ಎಂಬ ಸಂದೇಶ ನಮ್ಮದಲ್ಲ. ಆದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಾಮಾಜಿಕವಾಗಿ ನಾವು ಆಚರಿಸಬೇಕಾದರೆ ಅದಕ್ಕೇ ಆದ ಘನತೆ ಹಾಗೂ ಉತ್ತಮವಾದ ಹಿನ್ನೆಲೆ ಇರಲಿ ಎಂಬುದು ಆಶಯ. ನಮ್ಮ ದೇಶಕ್ಕೆ ಸಂಬಂಧಿಸಿದ ಕರಾಳ ದಿನವನ್ನು ವಿದೇಶಿಗರ ಮೋಜು ಮಸ್ತಿ ಹಿನ್ನೆಲೆಯ ವ್ಯಾಲೆಂಟೈನ್ಸ್ ಡೇ ಎಂದು ಆಚರಿಸುವುದು ತರವಲ್ಲ ಎಂಬುದು ನಮ್ಮ ಅಭಿಪ್ರಾಯ. ವಂದೇ ಮಾತರಂ. ಜೈ ಹಿಂದ್.